ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದ. ಹೀಗೆ ಎಲ್ಲ ಕಾರ್ಯಗಳನ್ನ ಪ್ರಾರಂಭ ಮಾಡೋ ಮೊದಲು ಸ್ತುತಿಸೋದು ಈ ಪಾರ್ವತಿ ತನಯನನ್ನ. ಗಣಪತಿಯ ಗುಡಿಗಳಿಲ್ಲದ ಊರಿಲ್ಲ, ಇವನನ್ನ ನಂಬದ ಜನರಿಲ್ಲ. ತನ್ನನ್ನ ಆರಾಧಿಸುವ ಸಕಲರಿಗೂ ಸದಾ ವಿದ್ಯೆ ಬುದ್ಧಿಯನ್ನ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾನೆ ಈ ಗಣನಾಥ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಮಹಾಮಹಿಮನಾದ ಹಟ್ಟಿಯಂಗಡಿಯ ಸಿದ್ಧಿವಿನಾಯಕನನ್ನ ದರ್ಶನ ಮಾಡಿ ಅವನ ಕೃಪೆಗೆ ಪಾತ್ರರಾಗೋಣ. ಸುಮಾರು 7ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ದೇವಾಲಯವು ವಾರಾಹಿ ನದಿಯ ದಂಡೆಯ ಮೇಲಿದೆ. ಗರ್ಭಗೃಹದಲ್ಲಿರುವ ವಿನಾಯಕ ದೇವನು ದ್ವಿಬಾಹುವಾಗಿದ್ದು ಸಾಲಿಗ್ರಾಮ ಶಿಲೆಯಿಂದ ಈ ದೇವರ ಮೂರ್ತಿಯನ್ನ ಕೆತ್ತಲಾಗಿದೆ. ತಲೆಯಲ್ಲಿ ಜಟೆಯನ್ನ ಹೊಂದಿರುವ ದೇಶದ ಏಕೈಕ ಗಣೇಶನ ವಿಗ್ರಹ ಇದಾಗಿದ್ದು, ಮುದ್ದು ಗಣೇಶನ ವಿಗ್ರಹದ ಸೊಂಡಿಲು ಎಡಭಾಗಕ್ಕೆ ಬಾಗಿದ್ದು, ದೇವನು ಎಡಗೈಯಲ್ಲಿ ಒಂದು ಬಟ್ಟಲು ತುಂಬ ಮೋದಕವನ್ನ ಹಿಡಿದುಕೊಂಡು ಕುಳಿತ ಭಂಗಿಯಲ್ಲಿ ಸ್ಥಾಪಿತನಾಗಿದ್ದಾನೆ. ಸಿದ್ಧಿವಿನಾಯಕ ಎಂದೇ ಖ್ಯಾತನಾಗಿರುವ ಈ ಗಣೇಶನ ವಿಗ್ರಹವು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತದೆ ಎನ್ನುವುದು ಈ ಕ್ಷೇತ್ರದ ವಿಶೇಷತೆಗಳಲ್ಲಿ ಒಂದಾಗಿದೆ. ಇಲ್ಲಿನ ಗಣಪತಿ ದೇವನು ಹಲಸಿನ ಕಡುಬಿನ ಪ್ರಿಯನಾಗಿದ್ದು, ದೇವರಿಗೆ ಕಡುಬನ್ನ ಸಮರ್ಪಿಸ್ತೀವಿ ಅಂತ ಹರಕೆ ಹೊತ್ಕೊಂಡ್ರೆ ನಮ್ಮೆಲ್ಲ ಮನದ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ. ಅಲ್ಲದೆ ಭಕ್ತರ ಪ್ರಾರ್ಥನೆ ಫಲಿಸುತ್ತೆ ಎನ್ನುವುದಾದ್ರೆ ಈ ಗಣೇಶನ ವಿಗ್ರಹದಿಂದ ಹೂವಿನ ಪ್ರಸಾದ ಬೀಳುತ್ತೆ. ಹೀಗಾಗಿ ಸಾಕಷ್ಟು ಮಂದಿ ಇಲ್ಲಿಗೆ ಬಂದು ಗಣಪತಿಯ ಎದುರಿನಲ್ಲಿ ನಿಂತು ಪ್ರಸಾದವನ್ನ ಕೇಳಿಸುವ ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇನ್ನು ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಗೋವಿಂದರಾಮ ಎನ್ನುವ ಸನ್ಯಾಸಿಗೆ ಗಣಪತಿ ವಟುವಿನ ರೂಪದಲ್ಲಿ ದರ್ಶನ ನೀಡಿದ. ಹೀಗಾಗಿ ಅವರೇ ಈ ಗಣೇಶನಿಗೆ ಸಣ್ಣದಾದ ಗುಡಿ ಕಟ್ಟಿಸಿದರು ಎಂದು ಹೇಳಲಾಗುತ್ತೆ. ಮುಂದೆ 1980ರಲ್ಲಿ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸರು ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ರು. ಈ ದೇಗುಲದಲ್ಲಿ ಮುದ್ಗಾಲ ಪುರಾಣದ ಪ್ರಕಾರ ಗಣೇಶನ 32 ಭಂಗಿಗಳ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ದೇವಸ್ಥಾನಕ್ಕೆ ಬಂದರೆ ದ್ವಿಮುಖ ಗಣಪತಿ, ತ್ರಿಮುಖ ಗಣಪತಿ, ಸಿಂಹ ಗಣಪತಿ, ದುರ್ಗಾ ಗಣಪತಿ, ಯೋಗ ಗಣಪತಿ ಹೀಗೆ ಬಗೆ ಬಗೆಯ ಗಣಪತಿ ಮೂರ್ತಿಗಳನ್ನು ನೋಡಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಇಲ್ಲಿ ಗಣೇಶನ ಜೊತೆಗೆ ನವಗ್ರಹಗಳ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಿತ್ಯ ದೇವರಿಗೆ ಆಗಮ ತಂತ್ರ ವೈದಿಕ ವಿಧಾನದಂತೆ ಪೂಜೆಯನ್ನ ಮಾಡಲಾಗ್ತಾ ಇದ್ದು, ಪ್ರತಿದಿನ ಅಷ್ಟದ್ರವ್ಯ ಗಣಪತಿ ಹವನವನ್ನ ಮಾಡೋದು ಈ ದೇವಾಲಯದ ವಿಶೇಷತೆಯಾಗಿದೆ. ಗಣೇಶ ಚತುರ್ಥಿಯನ್ನ ಅದ್ದೂರಿಯಾಗಿ ಆಚರಿಸೋ ಈ ದೇವಾಲಯದಲ್ಲಿ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿಯಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಏಕಾದಶಿ ಹೊರತುಪಡಿಸಿ ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ಮಧ್ಯಾಹ್ನದ ಸಮಯದಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದೇವರನ್ನ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಸಹಸ್ರ ನಾರಿನ ಕೇಳ, ಗಣ ಹೋಮ, ಶ್ರೀ ಸತ್ಯ ಗಣಪತಿ ವ್ರತ, ಲಕ್ಷ ದೂರ್ವಾರ್ಚನೆ, ಸಿಂಧೂರ ಅರ್ಚನೆ, ಉಪನಿಷತ್ ಅಭಿಷೇಕ ಸೇವೆ, ಹೂವಿನ ಪೂಜೆ, ಅಲಂಕಾರ ಸೇವೆ, ರಂಗ ಪೂಜೆಗಳನ್ನು ಮಾಡಿಸಬಹುದಾಗಿದೆ. ಅತ್ಯಂತ ಶಕ್ತಿಶಾಲಿಯಾದ ಗಣಪತಿಯ ಈ ದೇವಾಲಯವು ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿ ಎಂಬ ಪುಟ್ಟ ಗ್ರಾಮದಲ್ಲಿದೆ. ಈ ದೇವಸ್ಥಾನವು ಮೈಸೂರಿನಿಂದ 338 ಕಿಲೋಮೀಟರ್, ಬೆಂಗಳೂರಿನಿಂದ 411 ಕಿಲೋಮೀಟರ್, ಮಂಗಳೂರಿನಿಂದ 99 ಕಿಲೋಮೀಟರ್, ಉಡುಪಿಯಿಂದ 45 ಕಿಲೋಮೀಟರ್, ಕುಂದಾಪುರದಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಕುಂದಾಪುರಕ್ಕೆ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಕುಂದಾಪುರವು ರೈಲು ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ದೇವರನ್ನ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.